ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಊರಿಗಲ್ಲ ನೀರಿಗೆ ಬರ್ತಿದಾರಲ್ಲ. ಇತ್ತ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ CWRC ಶಿಫಾರಸು ಮಾಡಿರೋ ಹೊತ್ತಲ್ಲೇ ತಮಿಳುನಾಡು ಸಿಎಂ ವಿಜಯ್ ಕೂಡ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಊರಿಗೆ ಬರ್ತಿರೋರು ನೀರಿಗೆ ಬರಲ್ವಾ? ಈ ಪ್ರಶ್ನೆಯೇ ಇಲ್ಲ. ಅದು ಯಾಕೆ ಅನ್ನೋದಕ್ಕೆ ಉತ್ತರ ನೋಡೋಣ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ. ಇನ್ನು ಎರಡನೇ ಸ್ಟೋರಿ ಏನಂತಂದ್ರೆ ಅರ್ಜೆಂಟ್ ಟೆಂಟ್ ಎವಿಡೆಂಟ್. ಇದ್ದಕ್ಕಿದ್ದಾಗೆ ಬಂದು ಟೆಂಟ್ ಈಸ್ ದ ಎವಿಡೆಂಟ್ ಅಂದ್ರು ನಮ್ ಗುಸು ಗೋವಿಂದಣ್ಣ. ಅದ್ಯಾಕೆ ಹಂಗೆ ಹೇಳಿದ್ರಿ ಅಂತ ಕೇಳಿದ್ರೆ ಕ್ಯಾಬಿನೆಟ್ಗೆ ನಿಮಗೇ ಅರ್ಜೆಂಟ್ ಅವರ ಕಡೆ ಕೈ ತೋರಿಸಿದ್ರು. ನಮ್ಮ ಗೋವಿಂದಣ್ಣ ಕೈ ತೋರಿಸಿದ್ದು ಯಾರ ಕಡೆ? ಟೆಂಟ್ ಈಸ್ ದ ಎವಿಡೆಂಟ್ ಅಂದಿದ್ದು ಯಾಕೆ ನೋಡೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1. ಊರಿಗೆ ಬಂದವರು ನೀರಿಗೆ ಬರಲ್ವಾ ಅನ್ನೋದು ಗಾದೆ ಮಾತು. ಈಗ ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಊರಿಗೆ ಬರ್ತಿರೋ ವಿಜಯ್ ನೀರಿಗೆ ಬರಲ್ವಾ ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅವ್ರು ಬರ್ತಿರೋದೇ ನೀರು ಕೇಳೋಕೆ, ಇನ್ನಷ್ಟು ಮತ್ತಷ್ಟು ನೀರು ಕೇಳೋಕೆ. ಅದಕ್ಕೆ ಈಗ ಇಲ್ಲದ ನೀರನ್ನ ಕೊಡೋಕೆ ಕರೆದಿದ್ಯಾಕೆ ಅನ್ನೋ ಖ್ಯಾತೆ ತೆಗೆದಿದ್ದು ಅದು ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿದ್ದಾಗಿದೆ. ಅಂದಮೇಲೆ ನಿಮಗೆ ನೀರಿನಂತಹ ಮಾಹಿತಿ ಸಿದ್ಧವಾಗಿದೆ, ನೋಡ್ಕೊಂಡು. ನಮ್ಮ ಹತ್ರನೇ ಇಲ್ಲದೆ ಇರುವಾಗ ಅವ್ರಿಗೆ ಕೊಡ್ಬೇಕಂತೆ. ಹೆಂಗ್ ಕೊಡೋದು, ಎಲ್ಲಿಂದ ಕೊಡೋದು? ಇವ್ರು ನೋಡಿದ್ರೆ ಇವತ್ತು ಕೊಡಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು ನಾವು? ಅವ್ರಿಗೇನ್ ಬೇಕೋ ಅದು ಈಗ ಸಿಕ್ಕಾಯ್ತು. ಅವ್ರೀಗ ಇಲ್ಲಿಗೆ ಬರ್ತಾರ? ಅವ್ರು ಬಂದ್ರೆ ಇವರು ನಾವು ಕೊಡಕ್ಕಾಗಲ್ಲ ಅಂತ ಹೇಳ್ತಾರ? ಹೇಳಿದ್ರು ಅವ್ರು ಕೇಳ್ತಾರ? ಇದೆಲ್ಲ ಆಗದ ಹೋಗದ? ಒಟ್ನಲ್ಲಿ ನಮ್ ನೀರ್ ಮಾತ್ರ ಹೋಗೋದ್ ಗ್ಯಾರಂಟಿ ಅಂತ ಮತ್ ಗೊಣಗ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನ್ ನಿಮ್ ಗೊಣಗಾಟ? ನೀವು ಹಿಂಗೆ ಗೊಣಗ್ತಾ ಇದ್ರೆ ಆಮೇಲೆ ನಿಮ್ಮನ್ನ ಗುಸು ಗೋವಿಂದಣ್ಣ ಅನ್ನೋ ಬದಲು ಗೊಣಗಾಟದ ಗೋವಿಂದಣ್ಣ ಅಂತಾರಷ್ಟೇ ಅಂದಾಗ, ಅರೆ ಇದೊಳ್ಳೆ ಕತೆ ಆಯ್ತಲ್ಲ. ನಮ್ ರೈತರಿಗೆ ಕೊಡಕ್ ನೀರಿಲ್ಲ, ಹಿಂಗಿರುವಾಗ ತಮಿಳ್ನಾಡಿನ ರೈತರಿಗೆ ನೀರ್ ಕೊಡಿ ಅಂದ್ರೆ ಸುಮ್ನೆ ಇರಕ್ಕಾಗತ್ತಾ? ಈಗ 3ನೇ ತಾರೀಕು ಬರ್ತಾರಂತಲ್ಲ ತಲಪತಿ ವಿಜಯ್, ಅವರಿಗೆ ನೀರ್ ಕೊಡಲ್ಲ ಅಂತ ಹೇಳಿ ನೋಡೋಣ ಅಂದಾಗ ಗೊತ್ತಾಯ್ತು ಗೋವಿಂದಣ್ಣನ ಕಿವಿಗೆ ಬಿದ್ರೋದು ಕಾವೇರಿ ಗುಸು ಅಂತ. ವಿಷಯ ಏನಪ್ಪಾ ಅಂದ್ರೆ ದಿಲ್ಲಿಯ ಕರ್ನಾಟಕ ಭವನದ ಮೂಲಗಳ ಪ್ರಕಾರ ಸಿಎಂ DK ಶಿವಕುಮಾರ್ ನಿನ್ನೆ ದಿಲ್ಲಿಗೆ ಹೋಗಿ ಅಲ್ಲಿ ಕರ್ನಾಟಕದ ಸರ್ವ ಪಕ್ಷಗಳ ಸಂಸದರ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಬಿಜೆಪಿ ಸಂಸದರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅದೇನಪ್ಪಾ ಅಂದ್ರೆ ರಾಜ್ಯದಲ್ಲಿ ಬರ ಇದೆ ಅಂತೀರಾ, ಡ್ಯಾಮ್ ಅಲ್ಲಿ ನೀರಿಲ್ಲ ಅಂತೀರಾ, ಹೀಗಿರುವಾಗ ಏನದು ನಿಮ್ದು ತಮಿಳುನಾಡು ಸಿಎಂ ವಿಜಯ್ದು ಮೀಟಿಂಗು ಅನ್ನೋ ಪ್ರಶ್ನೆ. ಅದಕ್ಕೆ ಸಿಎಂ ಇಲ್ಲ ನಾನ್ ವಿಜಯ್ನ ಕರೆದಿಲ್ಲ. ಹಿಂದೆ ಸ್ಟಾಲಿನ್ ಸಿಎಂ ಆಗಿದ್ದಾಗ ನಾನು ತಮಿಳುನಾಡು ಸರ್ಕಾರಕ್ಕೆ ಲೆಟರ್ ಬರೆದಿದ್ದೆ. ಅದು ಕೂಡ ಮೇಕೆದಾಟು ವಿಷಯದ ಬಗ್ಗೆ ಮಾತನಾಡೋಕೆ ಅಂತ ಬರ್ದಿದ್ದು. ಅದನ್ನೇ ಇಟ್ಕೊಂಡು ಅವ್ರು ಬರ್ತೀನಿ ಅಂದಾಗ ನಾನು ಬನ್ನಿ ಅಂದಿದ್ದೀನಿ. ಅವ್ರು ಬಂದ್ರೆ ಮೇಕೆದಾಟುಗೆ ಅಡ್ಡಿ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ಅಂದಿದ್ದಾರೆ. ಅದಕ್ಕೆ ಬಿಜೆಪಿ ಸಂಸದರು, ಅರೆ ನಮ್ ಮೇಕೆದಾಟು ಡ್ಯಾಮ್ ಕಟ್ಟೋಕೆ ಯಾವ ದೊಣ್ಣೆ ನಾಯಕನ ಅಪ್ಡೇ ಕೂಡ ಯಾಕೆ ಬೇಕು ಅನ್ನೋ ಅರ್ಥದಲ್ಲಿ ಇವತ್ತು ರಾಜ್ಯಸಭೆಯಲ್ಲೇ ಮೇಕೆದಾಟಿಗೆ ತಮಿಳುನಾಡು ಪರ್ಮಿಷನ್ ಬೇಡ ಅಂತ ಹೇಳಿ ಆಗಿದೆಯಲ್ಲ, ಹಿಂಗಿರುವಾಗ ಅದನ್ನ ಅವ್ರ ಹತ್ರ ಏನ್ ಕೇಳೋದು ಅಂತ ತಗಾದೆ ತೆಗೆದಿದ್ದಾರೆ. ಆ ಸೀನ್ ಅಲ್ಲಿಗೆ ಕಟ್ಟಾದ್ರೆ ಇವತ್ತು ಇಲ್ಲಿ CWRC ಅಂದ್ರೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ಒಂದು ಶಿಫಾರಸು ಮಾಡಿಬಿಟ್ಟಿದೆ. ಅದೇನಪ್ಪಾ ಅಂದ್ರೆ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ಹರಿಸಬೇಕು ಅಂತ. ಈ ರೀತಿ 15 ದಿನದಲ್ಲಿ 4.5 TMC ನೀರು ತಮಿಳುನಾಡಿಗೆ ಹರಿಸಬೇಕು ಅನ್ನೋದು CWRC ಶಿಫಾರಸು. ಕರ್ನಾಟಕದ ಡ್ಯಾಮ್ ಅಲ್ಲೇ ನೀರು ಇಲ್ಲದಿರುವಾಗ ತಮಿಳುನಾಡಿಗೆ ನೀರು ಹರಿಸೋದು ಹೇಗೆ ಅನ್ನೋ ಚರ್ಚೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕಾವು ಪಡೆದಿರುವುದನ್ನ ಜಲಸಂಪನ್ಮೂಲ ಸಚಿವರ ಆಪ್ತ ಮೂಲಗಳು ಖಚಿತಪಡಿಸಿವೆ. ಅತ್ತ ತಮಿಳುನಾಡು ಸಿಎಂ ಕಚೇರಿಯ ಮೂಲಗಳ ಮಾಹಿತಿ ಏನಪ್ಪಾ ಅಂದ್ರೆ ವಿಜಯ್ ಕರ್ನಾಟಕಕ್ಕೆ ಬರೋಕೆ ರೆಡಿಯಾಗಿದೆ ಕಾವೇರಿ ನೀರು ಕೇಳೋಕಂತೆ. ಆದ್ರೆ ಈಗ CWRC ಶಿಫಾರಸ್ನಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಇದೆ. ನಮಗೇನ್ ಬೇಕೋ ಅದು ಸಿಕ್ತಿರುವಾಗ ಯಾಕೆ ಕರ್ನಾಟಕಕ್ಕೆ ಹೋಗ್ಬೇಕು ಅಂತ ಈಗ ಜೋಸೆಫ್ ವಿಜಯ್ ಯೋಚನೆ ಮಾಡೋಕೆ ಶುರು ಮಾಡಿದ್ದಾರಂತೆ. ಇದಕ್ಕೆ ಸರಿಯಾಗಿ ತಮಿಳುನಾಡಿನಲ್ಲಿ ವಿರೋಧ ಪಕ್ಷಗಳು ಕರ್ನಾಟಕದ ಜೊತೆ ವಿಜಯ್ ಮಾತುಕತೆಗೆ ಮುಂದಾಗಿರೋದನ್ನೇ ವಿರೋಧಿಸ್ತಾ ಇವೆ. ಸೊ ಸದ್ಯ ಸಿಎಂ ಜೋಸೆಫ್ ವಿಜಯ್ ಕರ್ನಾಟಕ ಭೇಟಿ ತೂಗುಯ್ಯಾಲೆಯಲ್ಲಿದೆ ಅನ್ನೋ ಮಾಹಿತಿ ಈಗ ಚೆನ್ನೈನ ಪೋರ್ಟ್ ಸೆಂಟರ್ ಜಾರ್ಜ್ನಲ್ಲಿರುವಂತಹ ಸಿಎಂ ವಿಜಯ್ ಕಚೇರಿಯ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ.
ತಮಿಳುನಾಡು ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಬರ್ತಾ ಇರೋದು ಈಗ ಚರ್ಚಿತ ವಿಷಯ. ಯಾಕೆ ಬರ್ತಿದ್ದಾರೆ ಅನ್ನುವಂಥದ್ದು ಇನ್ನೊಂದು ಚರ್ಚೆಯ ವಿಷಯ. ತಮಿಳುನಾಡು ಸಿಎಂ ಕರೆಯದೇ ಬರ್ತಿದ್ದಾರಾ? ಸಂಸದರ ಸಭೆಯಲ್ಲಿ ವಿಜಯ್ ಆಗಮನದ ಬಗ್ಗೆ ಚರ್ಚೆ ಆಯಿತು. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಸಂಸದರ ಜೊತೆ ಮೀಟಿಂಗ್ ಮಾಡಿದ್ರಲ್ಲ, ಅಲ್ಲಿ ವಿಜಯ್ ಬರ್ತಿದ್ದಾರೆ, ಅವ್ರು ನನ್ನ ಭೇಟಿಯಾಗೋದಕ್ಕೆ ಬಯಸಿದ್ದಾರೆ ಅನ್ನುವಂಥ ಮಾತನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಸ್ಟಾಲಿನ್ ಸಿಎಂ ಆಗಿದ್ದಾಗಲೇ ಸಿಎಂ ಪತ್ರ ಬರೆದಿದ್ರಂತೆ. ಆ ಪತ್ರಕ್ಕೆ ಈಗ ತಮಿಳುನಾಡು ಸಿಎಂ ಅವರು ಉತ್ತರ ಕೊಟ್ಟಿದ್ದಾರಂತೆ. ಆ ಉತ್ತರದಿಂದಲೇ ಚರ್ಚೆಗೆ ನಿಗದಿಯಾಗಿರೋದು ಮುಹೂರ್ತ. ಆದರೆ ನೀರಿಲ್ಲದ ಸ್ಥಿತಿಯಲ್ಲಿ ಹೇಗಾಗುತ್ತೆ ಮಾತುಕತೆ ಇತ್ಯರ್ಥ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇದಕ್ಕೆ ಇವತ್ತಿನ ಬೆಳವಣಿಗೆ ಕೂಡ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಹರಿಸಬೇಕು ಅಂತಂದರೆ 4 TMs ನೀರು ಹರಿಸಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಎಷ್ಟಿದೆ ನೀರು ಅನ್ನುವಂಥ ಚರ್ಚೆಗಳನ್ನು ಈಗಾಗಲೇ BJP ನಾಯಕರುಗಳು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರಲ್ಲ. ಈ ಸಂದರ್ಭದಲ್ಲಿ ಉಭಯ ಮುಖ್ಯಮಂತ್ರಿಗಳು ಮುಖಾಮುಖಿ ಆದರೆ ಕಾವೇರಿ ನೀರಿನ ವಿಚಾರವಾಗಿ ಅಲ್ಲಿ ಫಲಿತಾಂಶ ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಈ ಎಲ್ಲ ವಿಚಾರಗಳನ್ನು ಇನ್ನಷ್ಟು ಸವಿಸ್ತಾರವಾಗಿ ಹೇಳೋದಕ್ಕೆ ಗುಸುಗುಸು ಗೋವಿಂದಣ್ಣನ ಮೂಲಗಳನ್ನು ತಿಳ್ಕೊಂಡು ಕೂತಿದ್ದಾರೆ ನನ್ನ ಕೊಲೀಗ್ ವೀರೇಂದ್ರ. ವೀರೇಂದ್ರ, ಈಗ ತಮಿಳುನಾಡು ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಹೇಗೆ ಚರ್ಚಿತ ವಿಷಯವೋ, ಬಂದು ಏನು ಮಾಡ್ತಾರೆ, ಯಾವ ವಿಚಾರ ಮಾತಾಡ್ತಾರೆ ಅನ್ನುವಂಥದ್ದು ಇದಕ್ಕಿಂತ ಹೆಚ್ಚಿನ ಮಹತ್ವದ ಮತ್ತು ಚರ್ಚಿತ ವಿಷಯ. ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನೋ ಡೆಲ್ಲಿಯಲ್ಲಿ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ನನ್ನ ಭೇಟಿಯಾಗ ಬಯಸಿದ್ದಾರೆ, ಬರ್ತಾರೆ ನೋಡೋಣ ಅನ್ನುವಂಥ ವಿಚಾರ. ಹಾಗಿದ್ರೆ ಈಗ ಮುಖ್ಯಮಂತ್ರಿಗಳು ಬಂದರು ಅಂದರೆ ನಮ್ಮ ರಾಜ್ಯಕ್ಕೆ ಇಲ್ಲಿ ಏನೇನು ಮಾತುಕತೆ ಆಗುತ್ತೆ, ಯಾವ್ಯಾವ ವಿಚಾರದ ಬಗ್ಗೆ ಮಾತುಕತೆ ಆಗುತ್ತೆ, ಇದು ಸದ್ಯಕ್ಕಿನ ಪ್ರಶ್ನೆ. ಆದರೆ ಮತ್ತೊಂದೇನು ಅಂತಂದರೆ, ಈಗ CWRC ಶಿಫಾರಸು ಮಾಡಿರೋದು 3,500 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ. ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅದನ್ನು ಕೂಡ ಅವಲೋಕಿಸಬೇಕಾಗುತ್ತೆ. ರಾಜ್ಯ ಸರ್ಕಾರದ ಮೇಲೆ ಏನೆಲ್ಲ ಜವಾಬ್ದಾರಿ ಇದೆ ಈ ಸಂದರ್ಭದಲ್ಲಿ? ಪಾಟೀಲ್ರೆ, ನಾವು 2 ವಿಚಾರಗಳನ್ನ ಇಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕು. ಒಂದು, ನೀವೀಗ ಪ್ರಸ್ತಾವ ಮಾಡಿದ್ರಲ್ಲ, CWRC ಇವತ್ತು 3,500 ಕ್ಯೂಸೆಕ್ಸ್ ನೀರನ್ನ ಪ್ರತಿನಿತ್ಯದಂತೆ 15 ದಿನ ಅಂದರೆ 4.5 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂಥೇಳಿ ಶಿಫಾರಸು ಮಾಡಿರೋದು ಒಂದು. ಇವತ್ತು ಆ ಸಭೆಯೊಳಗೆ ಏನೇನಾಯಿತು ಅನ್ನೋದನ್ನು ನಾವು ಮಾಹಿತಿ ಕೊಡೋಣ. ಮತ್ತೊಂದು, ಈ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ, ಅವರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರಲ್ಲ 3ನೇ ತಾರೀಕು, ಅದ್ಯಾಕೆ ಅಂಥೇಳಿ ನಿನ್ನೆ ಮುಖ್ಯಮಂತ್ರಿಗಳು ದೆಹಲಿಯ ಕರ್ನಾಟಕ ಭವನದಲ್ಲಿ ಸಂಸದರ ಸಭೆ ತಗೊಂಡ್ರಲ್ಲ, ಎಲ್ಲ ಪಕ್ಷಗಳ ಸಂಸದರ ಸಭೆ, ಅಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಅವಾಗಲ್ಲೂ ಒಳಗೆ ಏನಾಯಿತು, ಆ ಸಭೆಯ ಒಳಗೆ ನಡೆದಿದ್ದೇನು, ನಮ್ಮ ಗೋವಿಂದಣ್ಣವ್ರು ಆ ಮಾಹಿತಿನೂ ತೊಗೊಂಡು ಬಂದಿದ್ದಾರೆ. ಈಗ ಮೊದಲು ನಾವು ನಿನ್ನೆ ಸಂಸದರ ಸಭೆಯಲ್ಲಿ ಏನಾಯಿತು ಅಂತ ನೋಡೋಣ. ಪಾಟೀಲ್ರೆ, ಏನು ಮಾಡ್ತಾರೆ, ಕೇಳ್ತಾರೆ BJP ಸಂಸದರೆಲ್ಲ, ಅಲ್ರಿ ನೀವು ಹೇಳ್ತಾ ಇದ್ರಿ, ಈಗ ಇವರೆಲ್ಲ ಡೇಟಾ ಎಲ್ಲ ಕೊಟ್ಟರು. ಯಾರು? ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು. ಕರ್ನಾಟಕದ ಜಲಾಶಯಗಳಲ್ಲಿ ಇಷ್ಟಿಷ್ಟು ನೀರಿದೆ, ನೀರಿನ ಅಭಾವ ಇದೆ, ಕುಡಿಲಿಕ್ಕೆ ಬೇಕಾದಷ್ಟು ನೀರು ಮಾತ್ರ ಇದೆ, ರೈತರಿಗೆ ನಾವು ನೀರು ಕೊಟ್ಟಿಲ್ಲ, ಬಿತ್ತನೆಗೆ ನೀರು ಕೊಟ್ಟಿಲ್ಲ, ಡ್ಯಾಮ್ ನಂಬ್ಕೊಂಡು ಬಿತ್ತನೆ ಮಾಡಬೇಡಿ ಅಂತ ಹೇಳಿದ್ದೀವಿ, ಸೊ ಇಷ್ಟಿದೆ ಅಂಥೇಳಿ ಅವ್ರ ಸಮಸ್ಯೆಗಳನ್ನೆಲ್ಲ ಬಿಡಿಸಿಟ್ರು. ಅವಾಗ ಕೇಳಿದ್ರು ಅವರು, ಅರೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತೀರಿ, ಹಿಂಗಿದ್ದು ನೀವು ಯಾಕೆ ಮತ್ತೆ ತಮಿಳುನಾಡು CM ಜೋಸೆಫ್ ವಿಜಯ್ ಅವ್ರನ್ನ ಕರ್ನಾಟಕಕ್ಕೆ ಕರೆದ್ರಿ ಅಂತ ಕೇಳಿದ್ದಾರೆ. ಅವಾಗ ಏನು ಹೇಳಿದ್ರು ಗೊತ್ತಾ, ಡಿ ಕೆ ಶಿವಕುಮಾರ್ ಅವ್ರ ಉತ್ತರ ಏನಿದೆ ಗೊತ್ತಾ ಪಾಟೀಲ್ರೆ, ಅದು ಭಾರಿ ಮಜಾ ಇದೆ. ಅವ್ರು ಹೇಳಿದ್ದೇನೆಂದರೆ, ಇಲ್ಲ ನಾನು ಅವ್ರನ್ನ ಕರೆದಿದ್ದಲ್ಲ, ಈ ಪತ್ರ ವ್ಯವಹಾರ ಸ್ಟಾಲಿನ್ ಮುಖ್ಯಮಂತ್ರಿ ಆಗಿದ್ರಲ್ಲ, ಈಗ ಹೊಸ ಸರ್ಕಾರ TVK ಸರ್ಕಾರ ಬಂದು ಜೋಸೆಫ್ ವಿಜಯ್ ಮುಖ್ಯಮಂತ್ರಿ ಆಗುವ ಮೊದಲು ಸ್ಟಾಲಿನ್ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆವಾಗಿನಿಂದಲೂ ಪತ್ರ ವ್ಯವಹಾರ ನಡೀತಾ ಇತ್ತು. ಆವಾಗ ನಾನು ಜಲಸಂಪನ್ಮೂಲ ಇಲಾಖೆಯ ಜವಾಬ್ದಾರಿ ಹೊತ್ತಿರಿಂದ ನಾನು ಮಾತುಕತೆ ಮಾಡ್ತಾ ಇದ್ದೆ ಮೇಕೆದಾಟಿನ ವಿಚಾರವಾಗಿ. ಸೊ ಅದು ತಮಿಳುನಾಡು ಸರ್ಕಾರದ ಜೊತೆಗಿನ ಮಾತುಕತೆ. ಈಗ ಸರ್ಕಾರ, ಪಾಟೀಲ್ ಏನ್ ಗೊತ್ತಾ, ಒಂದು ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೇನೆ. ಸರ್ಕಾರವಾಗಿ, ಈಗ ತಮಿಳುನಾಡು ಸರ್ಕಾರವಾಗಿ ವಿಜಯ್ ಬರ್ತಾ ಇದ್ದಾರೆ, ಅಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ ಹಿಂಗ್ ಕರೆದಿದ್ದಾರೆ ಅಲ್ಲಿ, ಅದಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು. ಪೂರಕವಾದ ವಿಷಯವನ್ನ ಹೇಳ್ತೀನಿ ನಾನು, ಮತ್ತೆ ಮುಂದುವರಿಸಿ ನೀವು. ಈಗ ಡಿ ಕೆ ಶಿವಕುಮಾರ್ ಅವರು ಆಗಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಗೆ ಪತ್ರ ಬರೆದಿದ್ರು. ಆ ಪತ್ರದಲ್ಲಿ ಯಾವ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು, ಯಾವ ವಿಚಾರದ ಪತ್ರ ಆಗಿತ್ತು ಅದನ್ನು ಸ್ವಲ್ಪ ಪ್ರಸ್ತಾಪ ಮಾಡಿ ಮುಂದುವರಿಸಿ. ಹೇಳದ್ನಲ್ಲ ಪಾಟೀಲ್ರೆ, ಮೇಕೆದಾಟು ವಿಚಾರವಾಗಿಯೇ ಅಂತ ಡಿ ಕೆ ಶಿವಕುಮಾರ್ ನಿನ್ನೆ ಸಭೆ ಒಳಗೆ ಹೇಳಿರೋದನ್ನ ನಾ ಪ್ರಸ್ತಾವ ಮಾಡಿದೆ, ನೀವು ಗಮನಿಸಲಿಲ್ಲ ಅನ್ಸುತ್ತೆ. ಮೇಕೆದಾಟು ವಿಚಾರವಾಗಿ ನಾನು ಪತ್ರ ವ್ಯವಹಾರ ಮಾಡಿದ್ದೆ ಸ್ಟಾಲಿನ್ ಅವ್ರ ಜೊತೆ. ಅಂದ್ರೆ ಮೇಕೆದಾಟು ಯೋಜನೆಗೆ ನೀವು ಅನುಮತಿಯನ್ನ ಕೊಡಬೇಕು ಅನ್ನೋದು. ಅನುಮತಿ ಕೊಡಕ್ಕೆ ಅವ್ರು ಯಾರಲ್ಲಿ ನಿನ್ನೆ ರಾಜ್ಯಸಭೆಯಲ್ಲೇ ಬಂದ್ಬಿಡ್ತಲ್ಲ ಉತ್ತರ, ಯಾರು ಅನುಮತಿ ಕೊಡಕ್ಕೆ ಅಂತ ಹೇಳಿ ರಾಜ್ಯಸಭೆಯಲ್ಲಿ ನಾವ್ ಹೇಳಿದ್ದಲ್ಲ. ಯಾರು ಹೇಳಿದ್ದು? ಕೇಂದ್ರ ಸರ್ಕಾರ ಹೇಳುತ್ತೆ ಯಾರ ಅನುಮತಿಯೂ ಬೇಕಾಗಿಲ್ಲ, ತಮಿಳುನಾಡು ಅನುಮತಿ ಬೇಕಾಗಿಲ್ಲ, ಪುದುಚೇರಿ ಅನುಮತಿ ಬೇಕಾಗಿಲ್ಲ, ಯಾವುದೇ ನೆರೆಯ ರಾಜ್ಯದ ಅನುಮತಿ ಮೇಕೆದಾಟು ಯೋಜನೆಗೆ ಬೇಕಾಗಿಲ್ಲ ಅಂತಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ರಾಜ್ಯಸಭೆಯಲ್ಲಿ
ಅದು ನಿನ್ನೆ ತಮಿಳುನಾಡಿನ ಹೇಳಿದ್ದು ಸಂಸದ ಡಿ ಕೆ ಶಿವಕುಮಾರ್ ಪತ್ರ ಬರೆದ ಸಂದರ್ಭದ ಪರಿಸ್ಥಿತಿ ಬಗ್ಗೆ ನಾನು ಕೇಳ್ತಾ ಇರೋದು. ಆಗ್ಲೂ ಕೂಡ ಅನುಮತಿ ಇವತ್ತಿಂದಲ್ಲ ಪಾಟೀಲ್ರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು, DCM ಆಗಿರೋದು ಈಗ 3 ವರ್ಷದಲ್ಲಿ. ಇದು 1924 ಇಸ್ವಿಯಿಂದ ಇದೆ. ಇದು ಯಾವಾಗ 1924 ಅವತ್ತಿನಿಂದ ಇರೋದು. ಆ ಡಾಕ್ಯುಮೆಂಟ್ ಕೂಡ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ನಾವು ಮೊನ್ನೆ ಒಂದು ಡಿಬೇಟ್ ಮಾಡಿದ್ವಿ, ಮಹಾಭಾರತ ಡಿಬೇಟ್ ಅಲ್ಲೂ ಅದು ವಿತ್ ಡಾಕ್ಯುಮೆಂಟ್ ಆ ಡಿಸ್ಕಷನ್ ಹೋಗಿತ್ತು ಪಾಟೀಲ್ರೆ. ಅಂದ್ರೆ ಬಹಳ ಮುಖ್ಯವಾದ ಏನಂದ್ರೆ ಇಲ್ಲಿ ನಾವು ಗಮನಿಸಬೇಕಾದ್ದು, ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಅವರು ಹೇಳ್ತಾರೆ ಏನಂತ ನೋಡಿ, ನೀವು ಮೇಕೆದಾಟಿಗೆ ಅನುಮತಿ ಕೇಳ್ತಾ ಇದೆ ಕರ್ನಾಟಕ ಅಂತ ಹೇಳಿ. ಅವಾಗ ಅವ್ರು ಹೇಳ್ತಾರೆ ಅನುಮತಿ ಕೊಡಬೇಕಾದ ಯಾರೂ ಇಲ್ಲ, ತಮಿಳುನಾಡಿನ ಸಂಸದರೇ ಕೇಳಿರುವ ಪ್ರಶ್ನೆಗೆ ಉತ್ತರ ಇದು ಪಾಟೀಲ್ರೆ ಕೊಟ್ಟಿರೋದು. ಹಿಂಗಿರುವಾಗ ಈಗ ಸಂಸದರು ಕೇಳಿದ್ದೇನೆಂದ್ರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ, ಅನುಮತಿಯನ್ನು ನಾವೇನು ಅವ್ರ ಹತ್ರ ತಗೋಬೇಕಾಗಿಲ್ಲ, ನೀವು ಮೇಕೆದಾಟಿಗೆ ಅವ್ರ ಜೊತೆ ಮಾತಾಡೋದೇನಿದೆ, ಅವ್ರು ಬರ್ತಾರೆ ನೀರು ಕೇಳ್ತಾರೆ, ಎಲ್ಲಿಂದ ಕೊಡ್ತೀರಾ ಅನ್ನೋದು ಪ್ರಶ್ನೆ. ಅದಕ್ಕೆ ನಾವೀಗ ಟೈಟ್ಲ್ ಕೊಟ್ಟಿದ್ದು. ಈಗ ಒಂದು ಗಾದೆ ಮಾತಿದೆಯಲ್ಲ, ಊರಿಗೆ ಬಂದವರು ನೀರಿಗೆ ಬರಲ್ವಾ ಅಂತೇಳಿ. ಈಗ ಇವ್ರು ಊರಿಗೆ ಬರ್ತಿದ್ದಾರೆ, ನೀರು ಕೇಳಕ್ಕೆ ಬರ್ತಿದ್ದಾರೆ. ಅದರಲ್ಲೂ ಕೂಡ ಎಂಥ ಟೈಮಲ್ಲಿ ಅಂದರೆ ಪಾಟೀಲ್ರೆ ನೋಡಿ ಹೆಂಗೆ, ಈಗ ಕಾಗೆ ಕೂರೋಕ್ಕೂ ಟೊಂಗೆ ಮುರಿಯೋಕ್ಕೂ ಸರಿ ಆಯಿತು ಅಂತಾರಲ್ಲ, ಅವ್ರು ಬರೋ ಮುಹೂರ್ತ ಫಿಕ್ಸ್ ಆಗೋದಕ್ಕೂ ಇಲ್ಲಿ CWRC 3,500 ಕ್ಯೂಸೆಕ್ಸ್ ಪ್ರತಿದಿನ ಬಿಡಬೇಕು ಅಂತ ಶಿಫಾರಸು ಮಾಡಿದೆ. ಹಾಗಂದ್ರೆ ಇವತ್ತೇ ನಾವು ಬಿಡಬೇಕಿಲ್ಲ ನೋಡಿ, ಆ ಟೈಮಿಗೆ ಕರೆಕ್ಟ್ ಮ್ಯಾಚ್ ಆಗುತ್ತೆ ಪಾಟೀಲ್ರೆ. ಏನಾಗುತ್ತೆ ಹೇಳ್ತೀನಿ ನೋಡಿ, ಇವತ್ತಿನ ಶಿಫಾರಸು ಮಾಡಿದಾರಾ, ಈ ವಾರದಲ್ಲಿ CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಯುತ್ತೆ. ಅವ್ರು ಆದೇಶ ಮಾಡೋದು, ಅವ್ರು ತೀರ್ಮಾನ ಕೊಡೋದು. ಆ ಸಮಯಕ್ಕೆ ಕರೆಕ್ಟಾಗಿ ಇವ್ರು ಬರ್ತಾರೆ. ಇವ್ರು ಕೇಳ್ತಾರೆ ನೋಡಿ, ಆಲ್ರೆಡಿ CWRC ಹಿಂಗೆ ಶಿಫಾರಸು ಮಾಡಿದೆ, ನೀವೇನು ಅಡ್ಡಿ ಮಾಡಬೇಡಿ ಅಂತ. ಯಾಕೆ ಗೊತ್ತಾ, ಇವತ್ತು CWRC ಸಭೆ ಒಳಗೆ ಏನಾಯಿತು ಅಂತ ಹೇಳ್ತೀನಿ ನನ್ನಲ್ಲ, ಇಲ್ಲಿ ಕನೆಕ್ಷನ್ ಆಗಿದೆ ಪಾಟೀಲ್ರೆ. ಇವತ್ತೇನು ಹೇಳ್ತಾರೆ ಗೊತ್ತಾ ನಮ್ಮ ಕರ್ನಾಟಕದವರು, ಯಾವ ಕಾರಣಕ್ಕೂ ನಾವು ನೀರು ಕೊಡೋ ಪರಿಸ್ಥಿತಿನೇ ಇಲ್ಲ, ಒಂದು ಹನಿ ನೀರು ಬಿಡುವಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ ಅಂತ ನಮ್ಮ ಅಧಿಕಾರಿಗಳು CWRC ಸಭೆಯೊಳಗೆ ವಾದ ಮಾಡಿದ್ರು. ಇವತ್ತು ನಾನು ಹೇಳ್ತಿರೋದು, ಇವತ್ತು ಬೆಳಗ್ಗೆ 11:00 ನಡೆದಂಥ ಸಭೆಯೊಳಗೆ ನಾವು ನೀರು ಕೊಡೋ ಪರಿಸ್ಥಿತಿಯಲ್ಲೇ ಇಲ್ಲ ಅಂದ್ಬಿಟ್ರು. ಹಂಗೆ ಹೇಳಿದ್ರು ಕಡೆಗೆ ಇನ್ಫ್ಲೋ ಎಷ್ಟಿದೆ ಕೊಡಿ ಅಂತ ಕೇಳಿದ್ರು ಡಾಟಾ. IMD ಅಧಿಕಾರಿಗಳನ್ನ ಕರೆಸಿದ್ರು ಇವತ್ತು CWRC ಸಭೆಯಲ್ಲಿ. ಏನಿದೆ ಪರಿಸ್ಥಿತಿ ಕೇಳಿದ್ರು. ಸರ್ ಇತ್ತೀಚೆಗೆ ಮಳೆ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದ್ರೆ ಅವರು 2 ತಿಂಗಳಲ್ಲಿ ಮಳೆ ಆಗಲಿಲ್ಲ ಅನ್ನೋ ವಾಸ್ತವ ಇದ್ರೂ ಕೂಡ ಈಗ ಮಳೆ ಆಗ್ತಾ ಇದೆ, ಈಗ ಸ್ವಲ್ಪ ಇನ್ಫ್ಲೋ ಬಂದಿದೆ ಅನ್ನೋ ಲೆಕ್ಕದಲ್ಲಿ 3,500 ಕ್ಯೂಸೆಕ್ ನೀರು ಬಿಡಿ ಅಂತ ಅವ್ರು ಹೇಳಿರೋದು. ಈಗ CWMA ಮುಂದೆ ಹೋಗುತ್ತೆ ಪಾಟೀಲ್ರೆ. ಅಲ್ಲಿ ಅಗೇನ್ CWMA ಮುಂದೆ ನಮ್ಮ ಅಧಿಕಾರಿಗಳು ಹೋಗಿ ಹೇಳ್ತಾರೆ, ಇಲ್ಲ ನಾವು ನೀರು ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ, ನಾವು CWRC ಮುಂದೆನೂ ಇದನ್ನು ಹೇಳಿದ್ದೀವಿ ಅಂತೇಳಿ. ಈ ವಾದ ವಿವಾದ ಆಗುತ್ತೆ ಅಂತ ತಮಿಳುನಾಡು CM ಜೋಸೆಫ್ ವಿಜಯ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಅದಕ್ಕೆ ಬಂದು ಹೇಳ್ತಾರೆ, ನೋಡಿ ನಿಮ್ಮ ಅಧಿಕಾರಿಗಳು ನಮ್ಗೆ ಅಡ್ಡಗಾಲು ಹಾಕ್ತಿದ್ದಾರೆ, ದಯವಿಟ್ಟು ಅಡ್ಡಗಾಲು ಹಾಕ್ಬಿಡಿ ಅಂತ ಹೇಳಿ, ನಮ್ಮ ರೈತರ ಕಷ್ಟ ಇದೆ, ನೀರು ಬಿಡಿ ಅಂತ ಕೇಳ್ತಾರೆ. ನೀರು ಕೊಡ್ಲಿಕ್ಕೆ ಸಾಧ್ಯವಾ ಹೇಳಿ ಪಾಟೀಲ್ರೆ? ಆಯ್ತು, ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಸುಲಲಿತವಾದ ಮಾತುಕತೆಯ ನಿರೀಕ್ಷೆ ಅಂತೂ ಮಾಡಲಿಕ್ಕಿಲ್ಲ ಹಾಗಿದ್ರೆ ನಾವು. ಯಾಕಂದರೆ ಇವತ್ತು ವಿಜಯ್ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಬರೆದಿರುವಂತಹ ಮುಖ್ಯವಾದ ವಿಚಾರ ಮತ್ತು ಮುಖ್ಯವಾದ ಉಲ್ಲೇಖ ಏನು ಹೇಳಿ, ಆಲ್ಮಟ್ಟಿ ಡ್ಯಾಮ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು. ಆಲ್ಮಟ್ಟಿ ಡ್ಯಾಮ್ನ ಪ್ರಸ್ತಾಪ ಮಾಡಿದ್ದೇನು ಅಂತಂದರೆ, ಆಲ್ಮಟ್ಟಿ ಡ್ಯಾಮ್ನ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಆರ್ಡರ್ ಏನಿದೆ, ಪಕ್ಕದ ಆಂಧ್ರ ಮತ್ತು ಮಹಾರಾಷ್ಟ್ರಕ್ಕೆ ಯಾವ ರೀತಿ ನ್ಯಾಯ ಸಿಕ್ಕಿದೆ ಆ ಆಲ್ಮಟ್ಟಿ ಡ್ಯಾಮ್ನ ವಿಚಾರದಲ್ಲಿ, ಆ ರೀತಿಯ ನ್ಯಾಯದ ನಿರೀಕ್ಷೆನ ನಾವು ಮಾಡ್ತೇವೆ, ಅದನ್ನು ಗಮನದಲ್ಲಿಟ್ಕೋಬೇಕು ದಯವಿಟ್ಟು ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ ವಿಜಯ್ ಅವರು ಪ್ರಧಾನಿ ಮೋದಿ ಅವರಿಗೆ ಬರೆದಿರುವಂಥ ಪತ್ರದಲ್ಲಿ. ಹಾಗಿದ್ರೆ ಅದೇ ವಿಚಾರವನ್ನು ರಿಪೀಟ್ ಮಾಡಿ ಇಲ್ಲಿ ಮೇಕೆದಾಟು ಯೋಜನೆಗೆ ಯಾರ ಪಕ್ಕದ ರಾಜ್ಯಗಳ ಅನುಮತಿ ಅನಗತ್ಯ ಅಂತ ಹೇಳಿರುವಂಥದ್ದು ಎಷ್ಟು ಪ್ರಸ್ತುತವೋ, ಈ ವಿಚಾರವೂ ಕೂಡ ಅಷ್ಟೇ ಪ್ರಸ್ತುತ ಆಗಿ ಮತ್ತೆ ಮೇಕೆದಾಟು ಯೋಜನೆಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆಯಾ? ಪಾಟೀಲ್ರೆ, ಅವರ ಪತ್ರದ ಮೊಟ್ಟ ಮೊದಲ ಸಾಲಿನಲ್ಲಿ ಅವ್ರು ಹೇಳ್ತಾರೆ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಉತ್ತರ ನಿರಾಶಾದಾಯಕ. ಇದೇ ಹೆಡ್ಲೈನ್ ಇವತ್ತು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ, ತಮಿಳುನಾಡಿನ ನ್ಯೂಸ್ ಚಾನೆಲ್ಗಳಲ್ಲಿ, ತಮಿಳುನಾಡಿನ ಅಷ್ಟೂ ನ್ಯೂಸ್ ಚಾನೆಲ್ಗಳ ಹೆಡ್ಲೈನ್ ಏನಪ್ಪ ಅಂದರೆ, ವಿಜಯ್ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂಥ ಉತ್ತರ ನಿರಾಶಾದಾಯಕ ಅಂತ ಹೇಳಿ. ಅಂದರೆ ಅಲ್ಲಿಗೆ ಮೇಕೆದಾಟು ಯೋಜನೆಗೆ ಕರ್ನಾಟಕ ತಮಿಳುನಾಡಿನ ಅನುಮತಿ ಪಡಬೇಕಾಗಿಲ್ಲ ಅನ್ನೋದನ್ನು ಅವ್ರು ಒಪ್ಪಿಲ್ಲ ಅಂತ ಅಲ್ಲಿ ಕ್ಲಿಯರ್ ಆಯಿತು. ಅವರ ಪತ್ರದಲ್ಲೇ ಕ್ಲಿಯರ್ ಮಾಡಿಬಿಟ್ರು. ಅವ್ರು ಹಾಗಾದರೆ ಅಡ್ಡಿ ಎಲ್ಲಿ ಮಾಡ್ಬೋದು ಈ ಪ್ರಶ್ನೆ ಬರುತ್ತೆ. ಈಗ ನೀವು ಕೇಳಿದ್ರಲ್ಲ ಹೆಂಗೆ ಇದು ಅಂಥೇಳಿ, ಎಲ್ಲಿ ಅಡ್ಡಿ ಮಾಡ್ಬೋದು ಅಂತ ಹೇಳ್ತೀನಿ ಕೇಳಿ. ಟೆಕ್ನಿಕಲಿ ಎಲ್ಲಿ ಅಡ್ಡಿ ಮಾಡ್ತಾರೆ ಅಂತ ಹೇಳ್ತೀನಿ ಕೇಳಿ. 1924 ಸರಿ, ಓಕೆ, ಅವತ್ತಿನ ಆದೇಶ ಇದೆ, ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ, ಇವರೊಂದು ಮಿಸಲೇನಿಯಸ್ ಪಿಟಿಷನ್ ಹಾಕಿದ್ರು, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಅಡ್ಡಿ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಎಲ್ಲಿದೆ ಪಾಟೀಲ್ರೆ ಅವಕಾಶ? ಒಂದು ಕಡೆ ಇದೆ. CWMA ಸಭೆ ಇದೆಯಲ್ಲ, CWMA ಈಸ್ ಎ ಟೆಕ್ನಿಕಲ್ ಕಮಿಟಿ. ಅವ್ರ ಮುಂದೆ ಹೋಗಿ ಹೇಳ್ತಾರೆ ಇವರು, CWMA ಮುಂದೆ ವಾದ ಮಂಡಿಸ್ಲಿಕ್ಕೆ ತಮಿಳುನಾಡಿಗೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದ್ದು, ನೀವು ಹೋಗಿ CWMA ಮುಂದೆ ಮಾತಾಡಿ ಅಂತೇಳಿ. ಅಲ್ಲಿ ಹೋಗಿ ಹೇಳ್ತಾರೆ
ನೋಡಿ ಅವ್ರು ಮೇಕೆದಾಟು ಡ್ಯಾಮ್ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ, ನೀವು ಮಾಡ್ಲಿಕ್ಕೆ ಬಿಡಬೇಡಿ ಅಂತೇಳಿ ಅಲ್ಲಿ ವಾದ ಮಂಡಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಇಷ್ಟೆಲ್ಲ ಪತ್ರವ್ಯವಹಾರದ ಹಿನ್ನೆಲೆ ನೀವು ಕೇಳಿದ್ರಲ್ಲ, ಅವತ್ತಿನ ಪರಿಸ್ಥಿತಿ ಏನಿತ್ತು, ಇವತ್ತಿನ ಪರಿಸ್ಥಿತಿ ಏನಿದೆ, ಮುಂದಿನ ಪರಿಸ್ಥಿತಿಯೂ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಪಾಟೀಲ್ರೆ. ಬರೀ ಅವತ್ತಿಂದ ಇವತ್ತಿಂದ ಅಷ್ಟೇ ಅಲ್ಲ, ಮುಂದೆ ಹೋಗಿ CWMA ಮುಂದೆ ತಮಿಳುನಾಡು ಅಡ್ಗಾಲ ಹಾಕೊಂಡು ಕೂರುತ್ತೆ. ನೋಡಿ ನೀವು ಹೇಳಿದ್ರು ನಮಗೆ ನೀರೇ ಬಿಟ್ಟಿಲ್ಲ, ಒಂದು ವೇಳೆ ನೀರೇನಾದ್ರು ಕಡಿಮೆ ಬಿಟ್ಟರು ಅಂದ್ಕೊಳ್ಳಿ, ಈಗ ಏನು ಮಾಡ್ತಾರೆ ಗೊತ್ತಾ, ಯೂಶುವಲಿ ನೀರು ಬಿಡಿ ಅಂದ್ಕೊಳ್ಳೆ 3,500 ಕ್ಯೂಸೆಕ್ಸ್ ನೀರು ಒಟ್ಟಿಗೆ ಬಿಟ್ಬಿಡಲ್ಲ, ಅದನ್ನು ಮೊದಲು ಅರ್ಧದಷ್ಟು ಬಿಡ್ತಾರೆ, ಪರಿಸ್ಥಿತಿ ಇಂಪ್ರೂವ್ ಆಗುತ್ತಾ ಅಂತ ಕಾಯ್ತಾರೆ ನಮ್ಮ ಅಧಿಕಾರಿಗಳು, ಮಳೆ ಬರುತ್ತಾ ಅಂತ ನೋಡ್ತಾರೆ, ಸ್ವಲ್ಪ ಬಿಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆವಾಗ ಅದನ್ನೇ ಇಟ್ಕೊಂಡು ಹೋಗ್ತಾರೆ ಅವರಲ್ಲಿ. ನೋಡಿ ನೀವು ಹೇಳಿದ್ರಿ ಅಷ್ಟು ನೀರು ಕೊಟ್ಟಿಲ್ಲ ನಮಗೆ, ಇನ್ನು ಮೇಕೆದಾಟು ಡ್ಯಾಮ್ ಕಟ್ಟಿಬಿಟ್ಟು ಅವ್ರು ನೀರೆಲ್ಲ ಸಂಗ್ರಹ ಮಾಡ್ಕೊಂಡ್ಬಿಟ್ರೆ ನಮಗೆ ನೀರು ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ಈ ರೀತಿಯ ವಾದವನ್ನು ಮಾಡುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ಪತ್ರವ್ಯವಹಾರವನ್ನು ಮಾಡಿದ್ದು. ಇವಾಗ ನಿಮಗೆ ಸಿಕ್ತು, ಹಿನ್ನೆಲೆಯೂ ಸಿಕ್ತು, ವರ್ತಮಾನವೂ ಸಿಕ್ತು, ಭೂತ ವರ್ತಮಾನ ಭವಿಷ್ಯ 3 ಸಿಕ್ತಲ್ಲ ಪಾಟೀಲ್ರೆ ಕ್ಲಾರಿಟಿ. ಈ ಲೆಕ್ಕಾಚಾರದ ಮೇಲೆ ತಮಿಳುನಾಡಿನ CM ಜೋಸೆಫ್ ವಿಜಯ್ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿರೋದು. ಅದಕ್ಕೆ ನಾನು ಹೇಳಿದೆ, ಬರೀ ಊರಿಗೆ ಬರ್ತಿರೋದಲ್ಲ ಪಾಟೀಲ್ರೆ, ನೀರಿಗೆ ಬರ್ತಿರೋದು, ಇನ್ನಷ್ಟು ನೀರಿಗೆ, ಮತ್ತಷ್ಟು ನೀರಿಗೆ, ಮಗದಷ್ಟು ನೀರಿಗೋಸ್ಕರ ಜೋಸೆಫ್ ವಿಜಯ್ ಬರ್ತಾ ಇದ್ದಾರೆ. ಯಾಕಂದರೆ ಅವ್ರ ಹತ್ರ ಒಂದು ಟೆಕ್ನಿಕಲ್ ಕಮಿಟಿಯ ಮುಂದೆ ವಾದ ಮಾಡುವ ಅವಕಾಶ ಅವರಿಗೂ ಇದೆ, ಕರ್ನಾಟಕಕ್ಕೂ ಇದೆ ಪಾಟೀಲ್ರೆ. ಇನ್ನೊಂದು ನಿಮ್ಮ ಟೆಕ್ನಿಕಲ್ ಪಾಯಿಂಟ್ನ ವಿಚಾರವಾಗಿ ಇನ್ನೊಂದು ಆ್ಯಡ್ ಮಾಡೋದಾದರೆ, ನಾನೀಗ ವಿಜಯ್ ಬರೆದಿರುವಂತಹ ಪತ್ರದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೆ. ಅದರಲ್ಲಿ ವಿಜಯ್ ಒಂದು ಆಲ್ಮಟ್ಟಿ ಡ್ಯಾಮ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರಲ್ಲಿ ಲೈನ್ ಇರೋದೇನಂತಂದರೆ, ದೇರ್ ಇಸ್ ನೋ ರೈಟ್ ಟು ಕರ್ನಾಟಕ ಸ್ಟೇಟ್ ಟೇಕಿಂಗ್ ವಿದೌಟ್ ಪರ್ಮಿಷನ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಟು ಇನ್ಕ್ರೀಸ್ ದ ಹೈಟ್ ಆಫ್ ಆಲ್ಮಟ್ಟಿ ಡ್ಯಾಮ್ ಅಂತ ಹೇಳಿ. ಅಂದರೆ ಆಲ್ಮಟ್ಟಿ ಡ್ಯಾಮ್ನ ಎತ್ತರವನ್ನು ಎತ್ತರಿಸಬೇಕು ಅಂತಂತಂದರೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಪರ್ಮಿಷನನ್ನು ತಗೊಳ್ಳೇಬೇಕು. ಕರೆಕ್ಟ್. ಕೇಂದ್ರ ಸರ್ಕಾರದ ಪರ್ಮಿಷನ್ ತೆಗೆದುಕೊಳ್ಳದೆ ಯಾವುದೇ ಕಾರಣಕ್ಕೂ ಎತ್ತರವನ್ನ ಹೆಚ್ಚಿಸುವ ಹಾಗಿಲ್ಲ ಅಂತ ಹೇಳಿರೋದ್ರಿಂದ ಆ ಒಂದು ಸುಪ್ರೀಂ ಕೋರ್ಟ್ ನ ಆರ್ಡರ್ ಅನ್ನೇ ಇವರು ಗಟ್ಟಿಯಾಗಿ ಇಟ್ಕೊಂಡು ಅಥವಾ ರೆಫರೆನ್ಸ್ ತಗೊಂಡು ಸೆಂಟ್ರಲ್ ಗವರ್ಮೆಂಟ್ ಆಲ್ಮಟ್ಟಿ ಡ್ಯಾಮ್ ನ ವಿಚಾರದಲ್ಲಿ ಈ ರೀತಿ ತೀರ್ಪು ಕೊಟ್ಟಾದ ಮೇಲೆ ನಮ್ಮ ವಿಚಾರಕ್ಕೆ ಅಂದ್ರೆ ಮೇಕೆದಾಟು ವಿಚಾರಕ್ಕೆ ಯಾಕೆ ಅದನ್ನ ರೆಫರ್ ಮಾಡಬಾರದು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದು ಟೆಕ್ನಿಕಲಿ ಹೆಂಗ್ ತೊಂದರೆ ಆಗುತ್ತೆ? ಟೆಕ್ನಿಕಲಿ ಇಲ್ಲಿ ವ್ಯತ್ಯಾಸ ಬಹಳ ಕಣ್ಣಿಗೆ ಕಾಣುವಷ್ಟು ಢಾಳಾಗಿ ಗೋಚರಿಸುವಂತ ಒಂದು ವ್ಯತ್ಯಾಸ ಇದೆ, ತಾಂತ್ರಿಕವಾದ ವ್ಯತ್ಯಾಸ. ಏನು ಪಾಟೀಲ್ರೆ, ನೋಡಿ ಅದನ್ನೇ ಕರ್ನಾಟಕ ಪದೇ ಪದೇ ವಾದ ಮಾಡಿರೋದು ಇದೇ ವಿಚಾರವನ್ನ. ಅಲ್ಲಿ ಡ್ಯಾಮ್ನ ಎತ್ತರವನ್ನು ಹೆಚ್ಚಳ ಮಾಡುವಂತಹ ವಿಚಾರ, ಇಲ್ಲಿ ಹೊಸ ಡ್ಯಾಮ್ನ ನಿರ್ಮಾಣ ಮಾಡಿ ಡಿಸ್ಟ್ರೆಸ್ ಸಿಚುಯೇಷನ್ಲಿ ಯಾವಾಗ ಇಂಥ ಬರಗಾಲದ ಸಂದರ್ಭ ಬರುತ್ತೆ ಆಗ ನೀರನ್ನು ಸಂಗ್ರಹಿಸಿ ಅಂತಹ ಸಂದರ್ಭದಲ್ಲೂ ಕೂಡ ತಮಿಳುನಾಡಿಗೆ ನೀರು ಕೊಡುವ ಸಲುವಾಗಿ ಇದರಿಂದ ತಮಿಳುನಾಡಿಗೆ ಹೆಚ್ಚು ಉಪಯೋಗ, ಇದರಿಂದ ಉಪಕಾರ ಆಗದೆ ತಮಿಳುನಾಡಿಗೆ ಅಂತ ಕರ್ನಾಟಕ ವಾದ ಮಾಡ್ತಿರೋದು. ಇವತ್ತು ನೀವು ಹೇಳ್ತಾ ಇದ್ರಲ್ಲ, ನೋಡಿ ಬರಗಾಲ ಬಂದಿದೆ ನೀರು ಕೊಡ್ತಾ ಇಲ್ಲ ಅಂತ ಹೇಳಿ, ಬರಗಾಲದಲ್ಲೂ ನಾವು ನೀರು ಕೊಡ್ಬೋದು. ಹೇಗೆ? ಬೇರೆ ಬೇಡ, ಹೋದ ವರ್ಷದ ಉದಾಹರಣೆ ತಗೊಳ್ಳಿ, 400 TMC ನೀರು ಸಮುದ್ರಕ್ಕೆ ಹರಿದೋಗಿದೆ. ಅದನ್ನ ನಾವು ಶೇಖರಿಸಿ ಇಟ್ಕೊಂಡ್ಬಿಟ್ಟಿದ್ರೆ ಈ ವರ್ಷ ಕೊಡ್ಬೋದಿತ್ತಲ್ಲ. ಇದೇ ವಾದವನ್ನ ಕರ್ನಾಟಕ ಮಂಡನೆ ಮಾಡ್ತಾ ಇರುವಂಥದ್ದು. ಮತ್ತೆ ಸುಪ್ರೀಂ ಕೋರ್ಟೇ ಒಂದು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಅದರ ಅಬ್ಸರ್ವೇಷನ್ ಹೇಳುತ್ತೆ ಏನಂತ ಗೊತ್ತಾ, ಡಿಸ್ಟ್ರೆಸ್ ಅನ್ನೋದೇನು ಬರುತ್ತಲ್ಲ, ಬರಗಾಲ ಅಂತ ಬರುತ್ತಲ್ಲ, ಆಗ ನೀವು ಮ್ಯೂಚುವಲ್ ಆಗಿ ಡಿಸಿಷನ್ ತಗೋಬೇಕು, ಆ ಡಿಸ್ಟ್ರೆಸ್ ಅನ್ನು ಕೂಡ ಶೇರ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಸಂಕಷ್ಟ ಸೂತ್ರ. ಅಂದ್ರೆ ಸಂಕಷ್ಟ ಸೂತ್ರ ಅಂತ ಮಾಡಲಿಲ್ಲ ನೋಡಿ. ಅದೇ ನ್ಯಾಯಾಧಿಕರಣದ 5 ತೀರ್ಪಾಗಿರ್ಬೋದು, ಸುಪ್ರೀಂ ಕೋರ್ಟ್ನ ತೀರ್ಪಾಗಿರ್ಬೋದು, ಎಲ್ಲೂ ಕೂಡ ಅವ್ರು ಸಂಕಷ್ಟ ಸೂತ್ರ ಅಂತ ಮಾಡದೇ ಇರೋದ್ರಿಂದಲೇ ಈ ಸಮಸ್ಯೆ. ಈವನ್ CWMA CWRCನೂ ಇದುವರೆಗೂ ಸಂಕಷ್ಟ ಸೂತ್ರ ಅಂತ ಮಾಡಿಲ್ಲ ಅನ್ನುವಂಥದ್ದು ಅಧಿಕೃತ ಅಲ್ಲ. ಆದರೂ ಕೂಡ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಅಲ್ಲಿ ತಿಳ್ಕೊಂಡು ಮುಂದೆ ಹೋಗಿ ಅನ್ನೋದೇ ಸರಿ. ಪಾಟೀಲ್ ಯು ಆರ್ ರೈಟ್. ಹಾಗೆ ಅಂತ ಹೇಳ್ತೀನಿ ಕೇಳಿ, ಈಗ ಈ ಸಂಕಷ್ಟವನ್ನು ನೀವು ಹಂಚ್ಕೋಬೇಕು ಅಂತ ಹೇಳುತ್ತೆ ಅದರ ಅಬ್ಸರ್ವೇಷನ್ ಅಲ್ಲಿ. ಸಂಕಷ್ಟ ಹಂಚ್ಕೊಳ್ಳೋದು ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಕಾವೇರಿ ಜಲಾನಯನದಲ್ಲಿ 400 TMC ನೀರು ಸಿಗುತ್ತೆ ಪ್ರತಿ ವರ್ಷ ಅನ್ನುವಂಥದ್ದು ಒಂದು ಲೆಕ್ಕ, ಅಂದಾಜು. ಅದರ ಲೆಕ್ಕದ ಮೇಲೆ ತಮಿಳುನಾಡಿಗೆ 177.25 TMC 177.25 TMC ನೀರು ಕೊಡಬೇಕು ಅಂತ ಲೆಕ್ಕ. ಈ ವರ್ಷ ಮಳೆ ಆಗಿಲ್ಲ. ಎಷ್ಟು ಬಂದಿದೆ ಒಟ್ಟು ನೀರು ಸಂಗ್ರಹ ಅಂದರೆ ಒಂದು ಅಂದಾಜು 200 TMC ಅಂತ ಇಟ್ಕೊಳ್ಳಿ. 200 TMCಯಲ್ಲಿ ಕರ್ನಾಟಕದಲ್ಲಿ ಎಷ್ಟಿದೆ, ಜೂನ್ಗಿಂತ ಮೊದಲೇ ಎಷ್ಟಿತ್ತು, ಆ ಲೆಕ್ಕದ ಮೇಲೆ ಪ್ರೋರೇಟಾ ಬೇಸಿಸ್ ಮೇಲೆ ಒಳಹರಿವು ಎಷ್ಟಿದೆ ಅನ್ನೋದ್ರ ಆಧಾರದ ಮೇಲೆ ಅವರಿಗೆ ಒಂದು 50 TMC, ಇಡೀ ಒಟ್ಟಾರೆ 177 TMC ಅಲ್ಲ 50 TMC ಕೊಡಬೇಕು ಅನ್ನೋದು ಲೆಕ್ಕ. ಯಾವುದು? ಸಂಕಷ್ಟ ಸೂತ್ರ. ಹಿಂಗಾಗುತ್ತೆ ಅಂತಾನೆ ಅವರು ಒಪ್ಪಲ್ಲ. ಇದೇ ಕಾರಣಕ್ಕಾಗಿ ಸಂಕಷ್ಟ ಸೂತ್ರ ಫೈನಲ್ ಆಗ್ತಾ ಇಲ್ಲ ಪಾಟೀಲ್ರೆ. ಹಾಗಾಗಿ ತಾಂತ್ರಿಕವಾಗಿ ಈ ವ್ಯತ್ಯಾಸ ಇದೆ. ಈ ಮಾತುಕತೆ ಇದೆಯಲ್ಲ, ಇಂಥ ತಾಂತ್ರಿಕ ವ್ಯತ್ಯಾಸಗಳನ್ನ ಬದಿಗಿಟ್ಟು ದ್ವಿಪಕ್ಷೀಯ ಅಂದರೆ ಇದು ಅಧಿಕೃತ ಅಲ್ಲ, ಅನಧಿಕೃತ ಮಾತುಕತೆ ಆಗಿರೋದ್ರಿಂದ ಏನಾದರೂ ಆಗ್ಬೋದೇನೋ ಅನ್ನೋಂಥ ನಿರೀಕ್ಷೆ ಇತ್ತು. ಆದರೆ ಇವತ್ತಿನ ಆದೇಶದ ನಂತರ ಆ ನಿರೀಕ್ಷೆ ನೀರು ಪಾಲಾಗಿದೆ ಅನ್ನೋದು ತಮಿಳುನಾಡು ಹಾಗೂ ಕರ್ನಾಟಕದ ನಡುವಿನ
ಇವತ್ತಿನ ಬಾಂಧವ್ಯದ ದೃಷ್ಟಿಯಲ್ಲಿ ನೋಡಿ ಹೇಳೋದಾದ್ರೆ ಮೂಲಗಳು ಹೇಳ್ತಾ ಇರುವಂಥ ಮಾಹಿತಿ ಪಾಟೀಲ್ ಅವರೇ. ಓಕೆ ಎರಡನೇ ಸ್ಟೋರಿ ಮೊನ್ನೆ ರಾಜಭವನಕ್ಕೆ ಫೋನ್ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಬೇಕು, ಟೆಂಟ್ ಹಾಕ್ಸಿ ಎಂದವರು ಆಮೇಲೆ ಅದೇ ಟೆಂಟ್ ಅನ್ನ ಅವತ್ತೇ ತೆಗೆಸಿದವರು ಈಗ ಮತ್ತೆ ಟೆಂಟ್ ಹಾಕ್ಸೋಕೆ ರೆಡಿ ಆಗಿದ್ದಾರೆ. ಆದರೆ ನಂಗೇನು ಅರ್ಜೆಂಟ್ ಇಲ್ಲ ಅಂತಿದ್ದಾರೆ. ಯಾರವರು ಕ್ಯಾಬಿನೆಟ್ಗೆ ಅರ್ಜೆಂಟ್ ಮಾಡ್ತಿರೋರು? ಟೆಂಟ್ ಹಾಕಿಸಿದವರು, ಟೆಂಟ್ ತೆಗೆಸಿದವರು ಈಗ ಮತ್ತೆ ಟೆಂಟ್ ಹಾಕ್ಸೋಕೆ ರೆಡಿಯಾಗಿ ಅರ್ಜೆಂಟ್ ಏನೂ ಇಲ್ಲ ಅಂತಿರೋರು ಅವ್ರು ಯಾರು ಅನ್ನೋದು ನಮ್ಮ ಒಳನೋಟ ಕಂಡಿದೆ, ನೋಡ್ಕೊಂಡು. ಇವತ್ತಾಗುತ್ತೆ ಅನ್ನೋದು, ನಾಳೆ ಆಗುತ್ತೆ ಅನ್ನೋದು, 6ನೇ ತಾರೀಕು ಅನ್ನೋದು, ಆಮೇಲೆ 13ನೇ ತಾರೀಕು ಅನ್ನೋದು, ಟೆಂಟ್ ಹಾಕ್ಸೋದು, ಟೆಂಟ್ ತೆಗ್ಸೋದು. ಹಿಂಗಿರೋವಾಗ ಅರ್ಜೆಂಟ್ ಮಾತ್ರ ನಮಗಂತೆ. ಹೆಂಗಿದೆ ನೋಡ್ರಪ್ಪ ಇವ್ರ ಮಾತು ಅಂತ ವ್ಯಂಗ್ಯದ ಧ್ವನಿಯಲ್ಲಿ ಹೇಳ್ತಾ ಬಂದ್ರು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಎಲ್ರನ್ನೂ ವ್ಯಂಗ್ಯ ಮಾಡದೆ ಆಯ್ತು ನಿಮ್ದು. ಅದ್ಯಾರ ಬಗ್ಗೆ ಹೇಳ್ತಿದ್ದೀರಾ? ಈ ಟೆಂಟ್ ಹಾಕ್ಸೋದು ಯಾರು, ಟೆಂಟ್ ತೆಗ್ಸೋದು ಯಾರು, ಯಾರಿಗೆ ಕಾತ್ರ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಅರ್ಜೆಂಟ್ ಕ್ಯಾಬಿನೆಟ್ ಕತೆ. ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಿದ್ದ ಹಾಗೆ ಟೈಮನ್ನೇ ರೇಸಲ್ಲಿ ಹಿಂದಕ್ಕೆ ಹಾಕೋ ಸ್ಪೀಡಲ್ಲಿ ಹೋಗೋಂಗೆ ಕಾಣಿಸಿದ್ರು. ಆದರೆ ಅದ್ಯಾವಾಗ ಸಂಪುಟ ವಿಸ್ತರಣೆ ಅನ್ನೋ ವಿಷಯ ಬಂತೋ ನೋಡಿ, ಬಸವನ ಹುಳುವಿಗೆ ಫೈಟ್ ಕೊಡೋ ಹಂಗಾಯ್ತಂತೆ. ಈಗ ವಿಷಯ ಏನಪ್ಪ ಅಂದರೆ, ಮಾಧ್ಯಮದವ್ರು ಹೋಗಿ, ಅಲ್ಲ ಸರ್ ನೀವು ಸಿಎಂ ಆಗಿ 2 ತಿಂಗಳಾಗ್ತಾ ಬಂತು, ಇನ್ನೂ ಸಂಪುಟ ವಿಸ್ತರಣೆನೇ ಆಗಿಲ್ವಲ್ಲ ಅಂತ ಕೇಳಿದ್ರೆ ಸಿಎಂಒ ನಿಮ್ಮ ಆತರ ನಂಗೆ ಅರ್ಥ ಆಗುತ್ತೆ ಅಂತ ಹೇಳೋ ಮೂಲಕ ಸಂಪುಟ ವಿಸ್ತರಣೆ ವಿಷಯದಲ್ಲಿ ಮಾಧ್ಯಮದವರಿಗೆ ಆತುರ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆದರೆ ಇತ್ತ ರಾಜಭವನದ ರಸ್ತೆಯಲ್ಲಿರೋ ಲೋಕಭವನದ ಮೂಲಗಳು ಹೇಳ್ತಿರೋ ಮಾಹಿತಿನೇ ಬೇರೆ. ಅತ್ತ ಸಿಎಂ ಮಾಧ್ಯಮದವರಿಗೆ ಆತರ ಅಂದ ಬೆನ್ನಲ್ಲೇ ಇತ್ತ ಸಂಪುಟದ ಪಟ್ಟಿ ಫೈನಲ್ ಆಗೋ ಮೊದಲೇ ಲೋಕಭವನಕ್ಕೆ ಸಿಎಂ ಕಚೇರಿಯಿಂದ ಫೋನ್ ಮಾಡಿ ಪ್ರಮಾಣ ವಚನಕ್ಕೆ ಟೆಂಟ್ ಹಾಕಿ ಅಂದಿದ್ದಾರಂತೆ. ಅದಕ್ಕವರು ಮೊನ್ನೆ ಹಿಂಗೆ ಹೇಳಿ ನಾವು ಟೆಂಟ್ ಎಲ್ಲ ಹಾಕಿಸಿ ಆಮೇಲೆ ಎತ್ಸಿದ್ದಾಯ್ತು, ಈಗ ಗವರ್ನರ್ ಬೇರೆ ಇಲ್ಲ, ಹೀಗಾಗಿ ಮೊದಲು ಕನ್ಫರ್ಮ್ ಮಾಡಿ ಟೆಂಟ್ ಹಾಕೋ ಕೆಲಸ ನಾವು ಮಾಡಿಸ್ತೀವಿ ಅಂತ ಹೇಳಿದಾರಂತೆ. ಲೋಕಭವನದ ಮೂಲಗಳಿಗೆ ಗವರ್ನರ್ ಇಲ್ಲದೆ ಇರುವಾಗ ಪ್ರಮಾಣ ವಚನ ಬೋಧಿಸೋದು ಯಾರು ಅನ್ನೋ ಪ್ರಶ್ನೆ ಕೇಳಿದ್ರೆ ಅದಕ್ಕವರು ಇವರು ಮೊದಲು ಸಂಪುಟ ವಿಸ್ತರಣೆ ನಡೆಯೋದು ಗ್ಯಾರಂಟಿ ಅಂದರೆ ಆಗ ಗವರ್ನರ್ ಸ್ಪೆಷಲ್ ಫ್ಲೈಟಲ್ಲಿ ವಾಪಸ್ ಬರ್ತಾರೆ ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಒಟ್ನಲ್ಲಿ ಇತ್ತ ಲೋಕಭವನದವರಿಗೂ ಆತುರ ಇಲ್ಲ, ಅತ್ತ ಟೆಂಟ್ ಹಾಕೋರಿಗೂ ಆತುರ ಇಲ್ಲ. ಮಾಧ್ಯಮದವರಿಗೆ ಸುದ್ದಿ ಬಿಟ್ಟು ಬೇರೆ ಕಾತರ ಇದೆಯೋ ಇಲ್ವೋ ನಿಮಗೆ ಗೊತ್ತಿದೆಯಲ್ಲ. ಹೀಗಿರುವಾಗ ಅಸಲಿಗೆ ಸಂಪುಟದ ಆತುರ ಯಾರಿಗೆ ಅನ್ನೋದು ಎಲ್ರಿಗೂ ತಿಳಿದಿದೆ ಬಿಡಿ ಅಂತ ಗೋವಿಂದಣ್ಣ ನಿಧಾನವಾಗಿ ಹೇಳಿದ್ದು ಆತುರದಲ್ಲಿರುವ ವಿಧಾನಸೌಧದ 3ನೇ ಮಹಡಿಯ ನಾಯಕರಿಗೂ ಕೇಳಿಸಿದ್ದು ಒಳನೋಟಕ್ಕೆ ಕಂಡಿದೆ. ನೋಡಿ, ಸಂಪುಟ ವಿಸ್ತರಣೆಯ ಅರ್ಜೆಂಟ್ ಇರೋದು ಸರ್ಕಾರಕ್ಕೆ, ಬರಬಾರದ ಭೀಕರ ಬರ ಬಡಿದಿದೆ ಕರ್ನಾಟಕಕ್ಕೆ. ಸಚಿವರು ಬೇಕಾಗಿದ್ದಾರೆ ಕೃಷಿ ಸೇರಿ ಪ್ರಮುಖ ಇಲಾಖೆಗಳಿಗೆ. ರೈತರ ಗೋಳನ್ನ ಕೇಳೋರು ಯಾರು ಅನ್ನುವಂತಹ ಪ್ರಶ್ನೆಗೆ ಆ ಸಚಿವರ ಮೂಲಕ ಉತ್ತರ ಕೊಡಿಸುವಂತಹ ಕೆಲಸ ಆಗಬೇಕಾಗಿದೆ. ಪಶುಸಂಗೋಪನೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಶಿಕ್ಷಣ ಸಚಿವರಿಲ್ಲ, ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಪ್ರಮುಖ 20 ಖಾತೆಗಳಿಗೆ ಸಚಿವರು ಬರಬೇಕಾಗಿದೆ. ಈಗ ಸದ್ಯಕ್ಕಿನ ಪರಿಸ್ಥಿತಿಗೆ ಕೃಷಿ ಸಚಿವರು ಬೇಕು, ಪಶುಸಂಗೋಪನಾ ಸಚಿವರು ಬೇಕು. ಯಾಕಂದರೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು? ಪೂರ್ಣ ಸಂಪುಟ ಬೇಕೇ ಬೇಕಾಗಿದೆ ಆಡಳಿತ ನಿರ್ವಹಣೆಗಾಗಿ. ಇದೇ ಕಾರಣಕ್ಕೆ ಸಂಪುಟದ ಅರ್ಜೆಂಟ್ ಇರೋದು ರಾಜ್ಯ ಸರ್ಕಾರಕ್ಕೆ. ದೆಹಲಿಗೆ ಹೋಗೋದು ಬರೋದು, ಫೈನಲ್ ಆಗೋದು ಯಾವಾಗ, ಅಂತಿಮವಾಗಿ ಸಚಿವಾಕಾಂಕ್ಷಿಗಳು ಸಚಿವರಾಗೋದು ಯಾವಾಗ ಅನ್ನುವಂಥ ಪ್ರಶ್ನೆ ಇದೆ. ವೀರೇಂದ್ರ, ಇದಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇನ್ನು ಎಷ್ಟು ದಿನದಲ್ಲಿ ಇದೆ? ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ? ಪಾಟೀಲ್ರೆ, ನಾವು ಈ ಹಿಂದೆ ವಿಷಯ ಮಾತಾಡಿದ್ರಲ್ಲ, ಅದು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಇಶ್ಯೂ. ಹಾಗಾಗಿ ನಾವು ಆ ಶೈಲಿಯಲ್ಲೇ ಮಾತಾಡಿದ್ವಿ. ಇದನ್ನು ಸ್ವಲ್ಪ ಒಳನೋಟದ ಶೈಲಿಯಲ್ಲೇ ಹೋಗೋಣ. ಯಾಕಂದರೆ ತಮಿಳುನಾಡು ಕರ್ನಾಟಕದ ನೀರು ಹಂಚಿಕೆ ವಿಚಾರ ಇದ್ದಾಗ ಅದೇ ಶೈಲಿಯಲ್ಲಿ ಹೋಗ್ಬೇಕು. ಶೈಲಿಯಲ್ಲೇ ಹೋಗೋದಲ್ಲ, ಒಳನೋಟ ಇದು. ಈಗ ಒಳನೋಟದ ಒಳಗೆ ಹೋಗೋಣ ಸ್ವಲ್ಪ. ಏನಂದ್ರೆ ಪಾಟೀಲ್ರೆ, ರಾಜಭವನ ಈಗ ಲೋಕಭವನ ಆಗಿದೆಯಲ್ಲ, ಆ ರಾಜಭವನದೊಳಗೆ ನಮ್ಮ ಗೋವಿಂದಣ್ಣರಿದ್ದಾರೆ ಈಗ ಇಲ್ಲಿ. ಯಾಕಂದ್ರೆ ಮೊನ್ನೆ ಈಗ ಅವ್ರು ಹೇಳ್ತಾ ಇದ್ರು ಗೋವಿಂದಣ್ಣವರು, ಏನಪ್ಪ ನಮ್ಮೂರಲ್ಲಿ ಟೆಂಟ್ ಹಾಕ್ಸೋದಿದ್ರೆ ಅಂದರೆ ಒಂದು ಜಾತ್ರೆಗೆ ಟೆಂಟ್ ಹಾಕ್ಸೋದಿದ್ರು ಒಂದು ಡೇಟ್ ಅಂತ ಇರುತ್ತೆ,
ಇಂಥ ಟೈಮು ಅಂತ ಇರುತ್ತೆ. ಇದೇನಿದು ಒಂದು ಸರ್ಕಾರ ಸಚಿವ ಸಂಪುಟ ಅವರು ಬೇಕಾದಾಗ ಟೆಂಟ್ ಹಾಕ್ಸೋದು, ಬೇಕಾದಾಗ ತೆಗ್ಸೋದು, ಮೊದಲು ಹಾಕಿ ಅನ್ನೋದು, ಆಮೇಲೆ ತೆಗೆಯೋದು, ಹಿಂಗಾಗ್ಬಿಟ್ರೆ ಹೆಂಗಪ್ಪ ಅಂತಿದ್ರು. ಅದಕ್ಕೆ ಇವತ್ತಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲಿ ಫೋನ್ ಬಂದಿತ್ತಂತೆ ಲೋಕಭವನಕ್ಕೆ. ಆದರೆ ಅವರು ಇಲ್ಲ ನೀವು ಫಸ್ಟ್ ಕನ್ಫರ್ಮ್ ಮಾಡಿ, ಮೊನ್ನೆ ಟೆಂಟ್ ಹಾಕಿ ತೆಗ್ದಿದ್ದಾಯ್ತು, ಈಗ ಫಸ್ಟ್ ಕನ್ಫರ್ಮ್ ಮಾಡಿ ಅಂತಿದ್ದಾರೆ ಅವರು. ಇನ್ನೂ ಕನ್ಫರ್ಮ್ ಆಗಿಲ್ಲ. ಮತ್ತವ್ರು ಯಾಕೆ ಆಗ್ತಿಲ್ಲ ಗೊತ್ತಾ, ಅಲ್ಲಿ ಮನೆಯೊಡೆಯೇನಿಲ್ಲ. ಯಾರಿಲ್ಲ? ಗವರ್ನರ್ ಇಲ್ಲ. ಮಧ್ಯಪ್ರದೇಶ ಹೋಗಿದ್ದಾರೆ. ಲೋಕಭವನದೊಳಗೆ ಗವರ್ನರ್ ಇಲ್ಲ, ಅವರು ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ. ಇವ್ರು ಕನ್ಫರ್ಮ್ ಆದರೆ ಅವ್ರು ಸ್ಪೆಷಲ್ ಫ್ಲೈಟಲ್ಲಿ ಬರ್ತಾರಂತೆ. ಅವ್ರು ಬರ್ತಾರಂತಲೇ ಗ್ಯಾರಂಟಿ ಆದರೆ ಇವರು ಟೆಂಟ್ ಹಾಕ್ತಾರಂತೆ. ಅಲ್ಲಿಗೆ ಬಂದಿದೆ ಅರ್ಜೆಂಟ್ ಸಂಪುಟದ ಕತೆ ಪಾಟೀಲ್ರೆ. ನನಗೆ ಈ ಟೆಂಟ್ ಹಾಕೋರ್ ಕಷ್ಟ ಅರ್ಥ ಆಗ್ತಾ ಇದೆ. ಪಾಪ ಅವ್ರ ಪರಿಸ್ಥಿತಿ ಸುಮ್ಮನೆ ಹಾಕು ಇಳಿದು ಎಲ್ಲಿವರೆಗೂ ಪಾಪ ಅವರು ಇದೇ. ನೀವು ರಾಜಭವನ್ ನೋಡಿ, ಗಾಜಿನ ನೀವು ನೋಡಿರ್ಬೋದು, ಗ್ಲಾಸ್ ಹೌಸು. ಅದೇನು ಸಣ್ಣ ಪ್ಲೇಸ್ ಅಲ್ಲ, ಸುಮಾರು ವಿಶಾಲವಾದ ಪ್ರದೇಶ. ಮತ್ತೆ ಬರೀ ನಿಮ್ಗೆ ಗೊತ್ತಿರಲಿ ಪಾಟೀಲ್ರೆ, ಓಕೆ, ಈ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ, ಅಲ್ಲಿ ಗ್ಲಾಸ್ ಹೌಸಲ್ಲಿ ಆಲ್ರೆಡಿ ಇದೆ. ಬಟ್ ಇವರು ಕಂಪ್ಲೀಟ್ ಉತ್ತರ ದಿಕ್ಕಿಗೆ ಬೇಕು ಅಂತಲೇ ಅದು ಬೇರೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಮೊದಲಿನ ಥರ ಪ್ರಮಾಣ ವಚನ ಅಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಬಂದಾಗಿಂದ ವಿರುದ್ಧ ದಿಕ್ಕಿನಲ್ಲಿ ಪ್ರಮಾಣ ವಚನ. ಅಲ್ಲೊಂದು ವೇದಿಕೆ ಹಾಕ್ಬೇಕು, ಅದ್ರ ಮೇಲೆ ಟೆಂಟ್ ಹಾಕ್ಬೇಕು. ಮತ್ತೆ ಅದನ್ನು ಬಿಟ್ಟು ಆಚೆ ರಾಜಭವನದ ಎದುರಿಗೊಂದು ಪ್ಲೇಸ್ ಇದೆ, ಅಲ್ಲಿ ಮತ್ತೊಂದು ಔತಣ ಕೂಟಕ್ಕೊಂದು ರೆಡಿ ಮಾಡಬೇಕು. ಎಲ್ಲ ರೆಡಿ ಮಾಡೋಕ್ಕೋಸ್ಕರ ಇವರು ಫೋನ್ ಮಾಡಿ ಹೇಳೋದು. ಅಲ್ಲಿಂದ 8 ಗಂಟೆಗೆ, ಇವತ್ತು ರಾತ್ರಿ 8 ಗಂಟೆಗೆ ಮೀಟಿಂಗ್ ಇದೆ ಪಾಟೀಲ್ರೆ. ಏನಾಗುತ್ತೆ ಅಂತ ಕಾದ್ ನೋಡೋಣ, ಆಗುತ್ತೋ ಇಲ್ಲೋ ಕಾದ್ ನೋಡೋಣ ಪಾಟೀಲ್ರೆ. ಥ್ಯಾಂಕ್ ಯು ವೀರೇಂದ್ರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.